2004 ಬಳಿಕ ರಾಜ್ಯ ಬಿಜೆಪಿ ಯಾವತ್ತೂ ಕೂಡ ಇಷ್ಟೊಂದು ಕಡಿಮೆ ಸ್ಥಾನಗಳನ್ನು ಗೆದ್ದಿರಲಿಲ್ಲ. 2013ರಲ್ಲಿ ನಿಮ್ಮದೇ ಆ ತಪ್ಪುಗಳಿಂದ ಆದಂಥದ್ದನ್ನು ಹೊರತುಪಡಿಸಿದರೆ ಯಾವತ್ತೂ ಇಷ್ಟೊಂದು ಕಡಿಮೆ ಸ್ಥಾನಗಳನ್ನು ಗೆದ್ದಿರಲಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಹಿರಿಯರನ್ನು, ಈಶ್ವರಪ್ಪ ಆಗಿರ್ಬೋದು, ಬೇರೆ ಬೇರೆ ಹಿರಿಯರನ್ನು ಕಡೆಗಣಿಸಿದ್ದು ನಿಮ್ಮ ಸೋಲಿಗೆ, ನಿಮ್ಮ ಪಕ್ಷದ ಸೋಲಿಗೆ ಕಾರಣ ಅಲ್ವಾ? ಖಂಡಿತ ಅಲ್ಲ. ಗುಜರಾತ್ನಲ್ಲಿ ಒಬ್ಬನೇ ಒಬ್ಬ ಹಳ ಹಿಂದಿನ ಮೇಲೆ ಟಿಕೆಟ್ ಕೊಡಲಿಲ್ಲ. ಪೂರ್ಣ ಬಹುಮತ ಬಂತು, ಎಲ್ಲ ಯುವಕರು ಕೊಟ್ಟಿದ್ದಕ್ಕೋಸ್ಕರ. ಅನೇಕ ಎಂಪಿಗಳಿಗೆ ಕೊಡಲಿಲ್ಲ. ಮತ್ತು ನಾವು ಅಧಿಕಾರಕ್ಕೆ ಬಂದ್ವಿ. ಯಾವುದೋ ಚುನಾವಣೆ ಸೋತಿದ್ದೇನೆ, ಹಿರಿಯ ನಾಯಕರು ಕಡೆಗಣಿಸ್ಬಿಟ್ರು, ಕರ್ನಾಟಕ ಕಡೆಗಣಿಸ್ಬಿಟ್ರು, ಈ ಮಾತುಗಳಿದೆಯಲ್ಲ, ಇಲ್ಲಿ ತನಕ ತಂದಿದ್ದಾರು. ನಮ್ಮನ್ನು ಉಪಮುಖ್ಯಮಂತ್ರಿ ಮಾಡಿದ್ದಾರು, ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಿದ್ದಾರು, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಮಾಡಿದ್ದಾರು. ಇವ್ರನ್ನೆಲ್ಲರನ್ನೂ ಮುಖ್ಯಮಂತ್ರಿ ಮಾಡಿದ್ದು, ಉಪಮುಖ್ಯಮಂತ್ರಿ ಮಾಡಿದ್ದು ಬಿ ಜೆ ಪಿನೇ. ಅದು ಕಡೆಗಣಿಸಿದೆ ಅಂತ ಯಾರೂ ಹೇಳಲಿಲ್ಲ. ಈಗ ಒಂದು ಸಾರಿ ಸೋಲ ತಕ್ಷಣ ಎಲ್ಲ ಆಪಾದನೆಗಳು ಬಿ ಜೆ ಪಿ ಮೇಲೆ ಹೊಡಿಸೋದಕ್ಕೆ ಕಾಂಗ್ರೆಸ್ನವರು, ಮಾಧ್ಯಮದವರು ಪ್ರಯತ್ನ ನಡೆಸ್ತಿದ್ದೀರಿ. ನಮ್ಮದೇನು ಚಿಂತೆನಿಲ್ಲ, ಇದು ಲೆಕ್ಕದಲ್ಲೇ ಇಟ್ಕೊಂಡಿಲ್ಲ. ನಮ್ಮ ಕೆಲಸ ನಾವು ಮಾಡ್ತೀವಿ, ನಮ್ಮ ಸಿದ್ಧಾಂತ ಇದೆ, ಈ ದೇಶ ಉಳಿಸಬೇಕು, ಧರ್ಮ ಉಳಿಸಬೇಕು ಅಂತ ಆ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನವನ್ನು ಮುಂದುವರಿಸ್ತೀವಿ. ಆದರೆ ಕರ್ನಾಟಕ ಚುನಾವಣೆಯೇ ಬೇರೆ, ಕರ್ನಾಟಕದ ಮತದಾರ ತೆಗೆದುಕೊಳ್ಳುವಂಥ ನಿರ್ಧಾರವೇ ಬೇರೆ, ಛತ್ತೀಸ್ಗಢ ಮತದಾರ ತೆಗೆದುಕೊಳ್ಳುವಂಥ ನಿರ್ಧಾರವೇ ಬೇರೆ, ಮಧ್ಯಪ್ರದೇಶದ ಮತದಾರ ತೆಗೆದುಕೊಳ್ಳುವಂಥ ನಿರ್ಧಾರವೇ ಬೇಡವೆ, ರಾಜಸ್ಥಾನ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಅದನ್ನು ನೀವು ಕರ್ನಾಟಕಕ್ಕೆ ತುಲನೆ ಮಾಡೋದಕ್ಕೆ ಆಗುತ್ತಾ ಅಂತ? ನೋ ಅದಕ್ಕೆ ನಾನು ಹೇಳ್ತಿರೋದು, ಗುಜರಾತೋ, ರಾಜಸ್ಥಾನವೋ, ಮಧ್ಯಪ್ರದೇಶೋ, ಛತ್ತೀಸ್ಗಢೋ, ಕರ್ನಾಟಕವೋ ಬೇರೆ, ಎಲ್ಲದಕ್ಕೂ ಕೂಡ ಒಂದೇ ಸಿದ್ಧಾಂತ. ನಾವು ಈ ಮಣ್ಣಿನ ಮಕ್ಕಳು. ಈ ಸಿದ್ಧಾಂತದಲ್ಲಿ ವ್ಯತ್ಯಾಸ ಆಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಚುನಾವಣೆ ಸೋಲಿದೆಯಲ್ಲ, ಈ ಸೋಲಿಕ್ಕೆ ಅನೇಕ ಕಾರಣಗಳನ್ನು ಹುಡುಕ್ತಾರೆ. ಯಾವ ಕಾರಣಕ್ಕೆ ಸೋತರು ಅಂತ. ನಾವು ಯಾವ ಕಾರಣ ಅನ್ನೋದನ್ನು ತಿಳ್ಕೊಂಡು ಅದ್ರ ತಕ್ಕಂತೆ ಮುಂದಿನ ಚುನಾವಣೆಗಳಲ್ಲಿ ನಮ್ಮ ದಾಳವನ್ನು ಉರುಳಿಸ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.